ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿಯ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಾಪುರ್. ಜಲರಾಜಕಾರಣದ ಇತಿಹಾಸದಲ್ಲೇ ಕೂಡ ಈವರೆಗೂ ಕೂಡ ಬಗೆಹರಿಯದ ಒಗ್ಗಟ್ಟು ಅಂತ ಹೇಳಿದ್ರೆ ಅದು ಬೆಡ್ತಿ ಮತ್ತು ವರದಾ ನದಿ ಜೋಡಣೆ ವಿಚಾರ. ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಮತ್ತು ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆಗಳು ಕೂಡ ಈ ಸದ್ಯ ಆರಂಭಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಬೆಡ್ತಿ ಮತ್ತು ವರದಾ ನದಿ ಜೋಡಣೆ ವಿವಾದ ಏನು ಇದೆ ಎಂಬುದನ್ನ ಕೂಡ ನಾನು ಈ ಒಂದು ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಪ್ರಮುಖವಾಗಿ ಬೆಡ್ತಿ ಮತ್ತು ವರದಾ ನದಿ ಜೋಡಣೆ ಅಂತ ಹೇಳಿದ್ರೆ ಪಶ್ಚಿಮ ಅಭಿಮುಖವಾಗಿ ಹರಿತಾ ಇರತಕ್ಕಂತ ಬೆಡ್ತಿ ನದಿಯ ನೀರನ್ನ ಪೂರ್ವ ಅಭಿಮುಖವಾಗಿ ಹರಿವಿರ್ತಕ್ಕಂತ ತುಂಗಭದ್ರಾ ನದಿಯ ಉಪನದಿಯಾಗಿರ್ತಕ್ಕಂತ ವರದಾ ನದಿಗೆ ಜೋಡಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನದಿ ಜೋಡಣೆ ವಿಚಾರ ಬಹಳಷ್ಟು ವರ್ಷಗಳಿಂದ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿತ್ತು. ಕೇಂದ್ರ ಸರ್ಕಾರ ಕೂಡ DPR ಗೆ ಮಾಡಲು ಸೂಚನೆಯನ್ನು ಕೊಟ್ಟಿತ್ತು ಮತ್ತು ಇದೇ ಡಿಸೆಂಬರ್ ತಿಂಗಳಲ್ಲಿ 2025 ಕೂಡ ರಾಜ್ಯ ಸರ್ಕಾರ DPR ಅನ್ನ ಸಿದ್ಧಪಡಿಸಲಿಕ್ಕೆ ಕೂಡ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಹೀಗಾಗಿ ಯಾವಾಗ ರಾಜ್ಯ ಸರ್ಕಾರ DPR ಅನ್ನ ಸೂಚನೆಯನ್ನು ಕೊಟ್ಟಿತ್ತು ಆ ಬಳಿಕವಾಗಿ ಈಗಾಗಲೇ ಏನು ಪಶ್ಚಿಮ ಘಟ್ಟದ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಕೂಡ ಪಶ್ಚಿಮ ಘಟ್ಟದ ಜಿಲ್ಲೆಗಳು ಮತ್ತು ಬಯಲುಸೀಮೆಯ ಜಿಲ್ಲೆಗಳು ಎನ್ನುವಂತ ರೀತಿಯಲ್ಲಿ ಕೂಡ ಸದ್ಯ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪಶ್ಚಿಮ ಘಟ್ಟದ ಜಿಲ್ಲೆಯ ಜನರು ಪ್ರಮುಖವಾಗಿ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಜನರು ಈ ಒಂದು ಯೋಜನೆ ಬಗ್ಗೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರೆ, ಹಾವೇರಿ ಆಗಿರ್ಬೋದು, ಗದಗ ಆಗಿರ್ಬೋದು, ಕೊಪ್ಪಳ, ರಾಯಚೂರು ಈ ಭಾಗದ ಜಿಲ್ಲೆಯ ಜನರು ಈ ಒಂದು ಯೋಜನೆ ಶೀಘ್ರವಾಗಿ ಅನುಷ್ಠಾನಗೊಳ್ಬೇಕಂತೇಳಿ ಕೂಡ ಒಂದು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಜನವರಿ 11ರಂದು ಸಿರಿಸಿಯಲ್ಲಿ ನಡೆದಿರ್ತಕ್ಕಂಥ ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಒಂದು ಬೃಹತ್ ಆದಂತ ಒಂದು ಸಮಾವೇಶ ನಡೀತು. ಅಲ್ಲಿ ಈ ಒಂದು ಯೋಜನೆಯ ವಿರೋಧಿಸಿ ಜನಜಾಗೃತಿ ಸಭೆಯನ್ನು ಕೂಡ ಮಾಡಲಾಯಿತು. ಈ ಒಂದು ಸಭೆ ಬಳಿಕವಾಗಿ ಸಾಕಷ್ಟು ಡೆವಲಪ್ಮೆಂಟ್ ಗಳಾಗಿರ್ತಕ್ಕಂಥದ್ದು. ಹೀಗಾಗಿ ಬಯಲುಸೀಮೆಯ ಜಿಲ್ಲೆಯ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ರೈತ ಸಂಘಟನೆಯ ಮುಖಂಡರುಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಹೋರಾಟವನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ವರದಾ ಮತ್ತು ಬೇಡ್ತಿ ನದಿ ಜೋಡಣೆ ವಿಚಾರ ಯಾಕೆ ಇಷ್ಟೊಂದು ತೀವ್ರತೆಯನ್ನ ಪಡೆದುಕೊಳ್ತು ಮತ್ತು ಇದರ ಲಾಭಾಂಶಗಳು ಯಾರಿಗೆ ಸಿಗ್ತದೆ ಮತ್ತು ಇದರಿಂದ ಯಾವುದಕ್ಕೆ ಮಾರಕ ಆಗ್ತದೆ ಅನ್ನುವಂತ ಡೀಟೇಲ್ಸ್ ಅನ್ನ ನಾನು ಒಂದೊಂದೇ ಆಗಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಾವು ನೋಡ್ತಾ ಹೋದಂತಲ್ಲೇ ಪರಿಸರವಾದಿಗಳು ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಇಲ್ಲಿ ಲಕ್ಷಾಂತರ ಮರಗಳಿಗೆ ಹಾನಿ ಆಗ್ತದೆ ಮತ್ತು ಇಲ್ಲಿರ್ತಕ್ಕಂಥ ಪರಿಸರ ನಾಶ ಆಗ್ತದೆ ಎಂಬುದನ್ನ ಮಾತನ್ನ ಕೂಡ ಸದ್ಯ ಆಡ್ತಾ ಇರ್ತಕ್ಕಂಥದ್ದು. ಮತ್ತು ಅಲ್ಲಿ ಏನು ಬೆಡ್ತಿ ನದಿ ಏನು ಹರಿತಾ ಇದೆ ಆ ನದಿ ನೀರನ್ನ ನೀವು ವರದಾ ನದಿಗೆ ಜೋಡಣೆ ಮಾಡೋದ್ರಿಂದವಾಗಿ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಸಾಕಷ್ಟು ಗ್ರಾಮಗಳಾಗಿರ್ಬೋದು, ಅಲ್ಲಿ ಜನವಸತಿಯನ್ನ ಕಲ್ಪಿಸಿಕೊಂಡಿರ್ತಕ್ಕಂಥ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ ಮತ್ತು ಜನರನ್ನ ಪುನರ್ವಸತಿಯನ್ನ ಕಲ್ಪಿಸಿಕೊಡುವಂತದ್ದು ಕೂಡ ಬಹಳಷ್ಟು ಕಷ್ಟ ಆಗ್ತದೆ ಅನ್ನುವ ಮಾತುಗಳನ್ನ ಪರಿಸರವಾದಿಗಳು ಮತ್ತು ಸ್ಥಳೀಯರು ಆಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ವಿರೋಧಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಯೋಜನೆಗಾಗಿ ಸುಮಾರು 10,000 ಕೋಟಿ ರೂಪಾಯಿಯನ್ನ ಕೂಡ ಈ ಯೋಜನೆಯ ಒಟ್ಟು ಹಣ ಆಗಿರ್ತಕ್ಕಂಥದ್ದು. ಅದರಲ್ಲಿ 90% ಕೇಂದ್ರ ಸರ್ಕಾರ ಕೊಟ್ರೆ ಇನ್ನು ಉಳಿದಿರ್ತಕ್ಕಂಥ 10% ಅನ್ನ ರಾಜ್ಯ ಸರ್ಕಾರ ಈ ಒಂದು ಯೋಜನೆಗೆ ಭರಿಸದೆ. ಹೀಗಾಗಿ ಈ ಒಂದು ಯೋಜನೆಯ ವಿರುದ್ಧವಾಗಿ ಸಾಕಷ್ಟು ಪರ ವಿರೋಧಗಳು ಚರ್ಚೆ ಆಗ್ತದೆ ಮತ್ತು ಆ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖವಾಗಿ ಎಲ್ಲಾ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರುಗಳಾಗಿರ್ಬೋದು ಮತ್ತು ಮಠಾಧೀಶರುಗಳಾಗಿರ್ಬೋದು ಮತ್ತು ಜನರು ಎಲ್ಲರೂ ಕೂಡ ಸಾಕಷ್ಟು ವಿರೋಧಗಳನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅಲ್ಲಿ ಪರಿಸರವಾದಿಗಳು ಹೇಳ್ತಕ್ಕಂಥ ಒಂದು ಅಂತ ಹೇಳಿದ್ರೆ ಅಪಾರವಾಗಿರ್ತಕ್ಕಂಥ ಅರಣ್ಯ ನಾಶ ಇಲ್ಲಿ ಆಗ್ತದೆ ಮತ್ತು ಕೆರೆ ಮತ್ತು ಬಾವಿಗಳಿಗೆ ಅಂತರ್ಜಲ ಕುಸಿತ ಆಗುವಂತ ಸಾಧ್ಯತೆಗಳು ಕೂಡ ಇರ್ತದೆ ಮತ್ತು ನದಿ ನೀರನ್ನ ಅವಲಂಬಿಸಿ ಕೃಷಿಯನ್ನ ಮಾಡ್ತಕ್ಕಂಥ ಜನರಿಗೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ ಮತ್ತು ಅಲ್ಲಿ ಮೀನುಗಾರಿಕೆಯನ್ನ ಮಾಡ್ತಕ್ಕಂಥವ್ರಿಗೆ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಅಲ್ಲಿನ ಜನರು ಆಡ್ತಕ್ಕಂಥದ್ದು. ಮತ್ತು ಅಲ್ಲಿ ಏನಾಗಿರ್ತಕ್ಕಂಥದ್ದು ಅಂದ್ರೆ ಸುರಂಗ ಮಾರ್ಗ ಮತ್ತು ಅಣೆಕಟ್ಟು ನಿರ್ಮಾಣದಿಂದವಾಗಿ ಭೂಕುಸಿತ ಉಂಟಾಗುವಂತ ಸಾಧ್ಯತೆಗಳು ಕೂಡ ಇದೆ ಎನ್ನುವುದನ್ನ ಮಾತುಗಳನ್ನ ಕೂಡ ಅಲ್ಲಿ ಆಡುವ ಮೂಲಕವಾಗಿ ಈ ಒಂದು ಯೋಜನೆಗೆ ಸಾಕಷ್ಟು ವಿರೋಧಗಳನ್ನ ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಬೆಡ್ತಿ ನದಿಯನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಇದು ಬೆಡ್ತಿ ನದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿದು ಅದು ಸಮುದ್ರವನ್ನ ಸೇರ್ತದೆ. ಹಾಗಾಗಿ ಸಮುದ್ರಕ್ಕೆ ನೀರು ಸೇರೋದ್ರಿಂದ ಆ ಒಂದು ನದಿಯ ನೀರನ್ನ ಡೈವರ್ಟ್ ಮಾಡಿಕೊಂಡು ನಾವು ವರದಾ ನದಿಗೆ ಲಿಂಕ್ ಮಾಡಿದಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕೂಡ ಸಾಕಷ್ಟು ಯೂಸ್ ಆಗ್ತದೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಈ ಭಾಗದಲ್ಲಿ ಸುಮಾರು 1,60,000 ಹೆಕ್ಟೇರ್ ಪ್ರದೇಶದಲ್ಲಿ ಕೂಡ ನೀರಾವರಿ ಸೌಲಭ್ಯಗಳನ್ನ ಕಲ್ಪಿಸಿಕೊಡುವಂತದ್ದು ಆಗ್ತದೆ ಮತ್ತು ಈ ಭಾಗ ಅಂದ್ರೆ ಗದಗ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು ಮತ್ತು ರಾಯಚೂರು ಆಗಿರ್ಬೋದು ಬರಪೀಡಿತ ಜಿಲ್ಲೆಗಳಿಗೆ ಕೂಡ ಈ ಭಾಗದ ರೈತರಿಗೆ ಬಹಳಷ್ಟು ಅನುಕೂಲಗಳನ್ನ ಆಗ್ತದೆ ಎಂಬುವ ಮಾತುಗಳನ್ನ ಕೂಡ ಈ ಜಿಲ್ಲೆ
ಜಿಲ್ಲೆಯ ಜನರು ಆಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನು ಈ ಹಾವೇರಿ ಜಿಲ್ಲೆ ಆಗಿರ್ಬೋದು, ಗದಗ ಈ ಭಾಗದ ಜನರು ಕೂಡ ವರದಾ ನದಿಯ ನೀರಿನ ಮೇಲೆ ಅವಲಂಬವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಭಾಗದ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಗೆ ಮೂಲ ಆಗಿರ್ತಕ್ಕಂಥದ್ದು ಅದು ವರದಾ ನದಿ. ಹೀಗಾಗಿ ವರದಾ ನದಿಗೆ ನೀರನ್ನ ನಾವು ಹಾಯಿಸಿದಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಈಗೇನು ಜಲಜೀವನ ಮಿಷನ್ ಆಗಿರ್ಬೋದು, ಬಹುಗ್ರಾಮದ ಕುಡಿಯುವ ನೀರಿನ ಯೋಜನೆ ಆಗಿರ್ಬೋದು, ನೀರಿನ ಯೋಜನೆಯ ಮೂಲವನ್ನ ಕೂಡ ವರದಾ ನದಿ ಆಗಿರೋದ್ರಿಂದ ವರದಾ ನದಿಗೆ ನೀರು ಹರಿದಂತ ಸಂದರ್ಭದಲ್ಲಿ ಪ್ರತಿ ಮನೆಗಳು ಕೂಡ ಕುಡಿಯುವ ನೀರಿನ ಲಭ್ಯತೆ ಆಗ್ತದೆ ಅನ್ನೋದು ಕೂಡ ಈ ಯೋಜನೆಯ ಕಲ್ಪನೆ ಆಗಿರ್ತಕ್ಕಂಥದ್ದು. ಮತ್ತು ಇದೇ ಒಂದು ದೂರದೃಷ್ಟಿ ಆಗಿರ್ಬೋದು ಮತ್ತು ಇಲ್ಲಿ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಿಕೊಡ್ಬೇಕನ್ನುವ ದೃಷ್ಟಿಯಿಂದವಾಗಿ ಈ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಅನ್ನುವ ನಿಟ್ಟಿನಲ್ಲಿ ಕೂಡ ಏನು ಸಮುದ್ರವನ್ನ ಸೇರ್ತಕ್ಕಂಥ ನೀರನ್ನ ಡೈವರ್ಟ್ ಮಾಡಿಕೊಂಡು ವರದಾ ನದಿಗೆ ಲಿಂಕ್ ಮಾಡ್ತಕ್ಕಂಥದ್ದು ಈ ಯೋಜನೆ ಆಗಿದೆ. ಮುಂದೆ ಈ ವರದಾ ನದಿಯ ನೀರು ಕೂಡ ಮುಂದೆ ಪೂರ್ವಾಭಿಮುಖವಾಗಿ ಹರಿತಾ ಇರತಕ್ಕಂಥ ತುಂಗಭದ್ರಾ ನದಿಗೆ ಸೇರ್ತದೆ. ಆ ಭಾಗದಿಂದ ಮತ್ತೆ ಕೊಪ್ಪಳ ಆಗಿರ್ಬೋದು, ರಾಯಚೂರು ಭಾಗದ ಜನರಿಗೆ ಕೂಡ ಅನುಕೂಲ ಆಗ್ತದೆ ಅನ್ನೋದು ಕೂಡ ದೂರದೃಷ್ಟಿ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಯೋಜನೆಗೆ ಪರ ಮತ್ತು ವಿರೋಧಗಳು ಚರ್ಚೆ ಆಗ್ತದೆ. ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ DPR ಅನ್ನ ಮಾಡ್ಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ DPR ಅನ್ನ ಮಾಡಿದಂತ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಸೇರ್ಪಡೆ ಮಾಡಬೇಕು ಮತ್ತು ಯಾವೆಲ್ಲ ಅಂಶಗಳನ್ನ ತೆಗೆದುಹಾಕ್ಬೇಕು ಅನ್ನೋದನ್ನು ಕೂಡ ತಜ್ಞರ ಸಲಹೆ ಸಮಿತಿಯ ಸೂಚನೆ ಮೇರೆಗೆ ಇದನ್ನ ಮುಂದಿನ ನಿರ್ಧಾರವನ್ನ ಮಾಡಲಾಗ್ತದೆ. ಆದ್ರೆ ಹಾವೇರಿ ಜಿಲ್ಲೆಯಲ್ಲಿ ಯಾವಾಗ ಜನವರಿ 11ರಂದು ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಒಂದು ಬೃಹತ್ ಇರತಕ್ಕಂಥ ಜಾಗೃತಿ ಸಮಾವೇಶವನ್ನ ಮಾಡಿದ್ರು. ಹಾಗಾಗಿ ಹಾವೇರಿ ಜಿಲ್ಲೆಯ ಜನಪ್ರತಿನಿಧಿಗಳು ಕೂಡ ಈಗ ಎಚ್ಚೆತ್ತುಕೊಂಡು ಹಾವೇರಿಯಲ್ಲಿ ಕೂಡ ನಿನ್ನೆ ಒಂದು ಪೂರ್ವಭಾವಿ ಸಭೆಯನ್ನ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಾವೇರಿ ನಗರದ ಉಕ್ಕೇರಿ ಮಠದಲ್ಲಿ ಕೂಡ ಈ ಒಂದು ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಉಕ್ಕೇರಿ ಮಠದ ಶ್ರೀಗಳ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಈ ಸಭೆಯಲ್ಲಿ ಪಕ್ಷಾತೀತವಾಗಿ ರಾಜಕಾರಣಿಗಳು ಕೂಡ ಭಾಗಿಯಾಗಿದ್ರು. ಅದರಲ್ಲೂ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಡೆಪ್ಯೂಟಿ ಸ್ಪೀಕರ್ ಆಗಿರ್ತಕ್ಕಂಥ ರುದ್ರಪ್ಪ ಲಮಾಣಿ ಆಗಿರ್ಬೋದು ಮತ್ತು ಜಿಲ್ಲೆಯ 6 ಜನ ಶಾಸಕರಾಗಿರ್ಬೋದು ಮತ್ತು ನಿಗಮಗಳ ಅಧ್ಯಕ್ಷರು ಕೂಡ ಈ ಒಂದು ಸಭೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ತಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ನಿಲುವುಗಳನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಈ ಯೋಜನೆ ಶಿಗ್ಗಾವಿ, ಸವಣೂರು ಮತ್ತು ಬೇರೆ ಬೇರೆ ಗದಗ ಆಗಿರ್ಬೋದು ಈ ಜಿಲ್ಲೆಗಳಿಗೆ ಬಹಳಷ್ಟು ಅನುಕೂಲಕರ ಆಗಿರೋದ್ರಿಂದ ಒಂದು ನಿಯೋಗವನ್ನ ರಚನೆ ಮಾಡ್ಬೇಕು ಅನ್ನೋದು ಕೂಡ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಪ್ರಮುಖವಾಗಿ ಈ ಪೂರ್ವಭಾವಿ ಸಭೆಯಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಅಂದ್ರೆ ಉಕ್ಕೇರಿ ಮಠದ ಶ್ರೀಗಳ ನೇತೃತ್ವದಲ್ಲಿ ಒಂದು ನಿಯೋಗವನ್ನ ರಚನೆ ಮಾಡಿಕೊಂಡು ಮಾಜಿ ಮುಖ್ಯಮಂತ್ರಿಗಳಾಗಿ ಮತ್ತು ಹಾಗೂ ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ನಿಯೋಗವನ್ನ ಕರೆದೊಯ್ದು ಅಲ್ಲಿ DPR ನಲ್ಲಿ ಯಾವೆಲ್ಲ ಅಂಶಗಳನ್ನ ಅಳವಡಿಸಬೇಕು ಮತ್ತು ಈ ಒಂದು ಯೋಜನೆಯ ಒಂದಿಷ್ಟು ಮನವರಿಕೆಯನ್ನ ಮಾಡಿಕೊಡುವಂತ ಕೆಲಸವನ್ನ ಒಂದು ನಿಯೋಗ ಮಾಡಲಿ, ಮತ್ತೊಂದು ನಿಯೋಗ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಾಗಿರ್ಬೋದು ಮತ್ತು ಜಲಸಂಪನ್ಮೂಲ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅಲ್ಲಿ ಅವರಿಗೆ ಹಾವೇರಿ ಜಿಲ್ಲೆ ಮತ್ತು ಬಯಲುಸೀಮೆ ಜಿಲ್ಲೆಯ ಜನರು ಎಲ್ಲಾ ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಅವರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡೋಣ. ಯಾವುದೇ ನಾವು ಜಿಲ್ಲೆಯ ಜನರು ಅಂದ್ರೆ ಈ ಒಂದು ಏನಿನ ನೀರಿನ ವಿವಾದ ಇದು ಯಾವುದೇ ರೀತಿಯಾದಂತ ಅಂತಾರಾಜ್ಯ ವಿವಾದವಾಗೋದಿಲ್ಲ ಮತ್ತು ಅಂತರ್ ಜಿಲ್ಲೆ ವಿವಾದ ಆಗೋದನ್ನ ಕೂಡ ಮಾಡಿಕೊಡುವುದು ಬೇಡ. ಹೀಗಾಗಿ ನಾವು ಅಕ್ಕಪಕ್ಕದ ಜಿಲ್ಲೆಯವರಾಗಿರೋದ್ರಿಂದ ಒಂದು ನಿರ್ಣಯವನ್ನ ಮಾಡುವಂತದ್ದು ಅವಶ್ಯಕತೆ ಇರ್ತದೆ ಅನ್ನೋದನ್ನು ಕೂಡ ಈ ಒಂದು ಸಭೆಯಲ್ಲಿ ಸದ್ಯ ನಿರ್ಣಯ ಆಗಿರ್ತಕ್ಕಂಥದ್ದು. ಹೀಗಾಗಿ ಹಾವೇರಿ ಜಿಲ್ಲೆಗೆ ಒಂದು ವೇಳೆ ಈ ನದಿ ಜೋಡಣೆ ಆದಂತ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆಗೆ ಪ್ರತ್ಯೇಕವಾದ ಕುಡಿಯುವ ನೀರಿಗಾಗಿ ಈ ಒಂದು ನೀರಿನ ಶೇಖರಣೆಯನ್ನ ಮಾಡಿಕೊಳ್ಳುವಂತ ವ್ಯವಸ್ಥೆ ಆಗ್ಬೇಕು ಅನ್ನೋದನ್ನು ಕೂಡ ಈ ಒಂದು DPR ನಲ್ಲಿ ಆಡ್ ಮಾಡ್ಬೇಕು ಅನ್ನೋದು ಕೂಡ ಜಿಲ್ಲೆಯ ಜನರ ಹಕ್ಕೊತ್ತಾಯ ಆಗಿರ್ತಕ್ಕಂಥದ್ದು. ಹೀಗಾಗಿ DPR ಈಗಾಗಲೇ ಸಿದ್ಧಪಡಿಸಿರ್ತಕ್ಕಂಥದ್ದು. ಹೀಗಾಗಿ DPR ನಲ್ಲಿ ಅಡಿಷನಲ್ ಆಗಿ ಒಂದಷ್ಟು ಪಾಯಿಂಟ್ ಗಳನ್ನ ಆಡ್ ಮಾಡಿಕೊಳ್ಳಲಿಕ್ಕೆ ಕೂಡ ಈಗಾಗಲೇ ನಿನ್ನೆ ಸಭೆಯಲ್ಲಿ ನಿರ್ಣಯ ಆಗಿರ್ತಕ್ಕಂಥದ್ದು ಮತ್ತು ಪ್ರಮುಖವಾಗಿ ಜನಜಾಗೃತಿ ಸಭೆಯನ್ನ ಮಾಡ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ವರದಾ ಮತ್ತು ಬೇಡ್ತಿ ನದಿ ಜೋಡಣೆ ವಿಚಾರ ಇದು ಜಿಲ್ಲೆಯ ಪ್ರತಿ ಮನೆಗಳಿಗೂ ಕೂಡ ಗೊತ್ತಾಗಬೇಕು, ಜಿಲ್ಲೆಯ ಜನರು ಕೂಡ ಜಾಗೃತಗೊಳ್ಳಬೇಕು. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟಗಳಾಗಿರ್ಬೋದು, ಜನಾಂದೋಲನದ ಅವಶ್ಯಕತೆ ಬಿದ್ದಂತ ಸಂದರ್ಭದಲ್ಲಿ ಜನರನ್ನ ಸೇರಿಸಿಕೊಂಡು ಒಂದು ಬೃಹತ್ ಆದಂತ ಸಮಾವೇಶವನ್ನ ಮಾಡಿಕೊಳ್ಳುವಂತ ಅವಶ್ಯಕತೆ ಇರ್ತದೆ. ಹೀಗಾಗಿ ಒಂದು ಸಮಾವೇಶಕ್ಕೆ ಮುಂದಿನ ದಿನಗಳಲ್ಲೇ ಕೂಡ ನಾವು ಸಿದ್ಧತೆ ಆಗ್ಬೇಕಾಗ್ತದೆ. ಹೀಗಾಗಿ ಪ್ರತಿ ಮನೆಗಳು ಕೂಡ ಗ್ರಾಮ ಸಭೆಗಳನ್ನ ಮಾಡಬೇಕು ಮತ್ತು ಜನರಿಗೆ ಕೂಡ ಜನಜಾಗೃತಿ ಸಭೆಗಳನ್ನ ಮಾಡ್ಬೇಕು ಅನ್ನೋದು ಕೂಡ ಈ ಸಭೆಯಲ್ಲಿ ನಿನ್ನೆ ನಿರ್ಣಯ ಆಗಿರ್ತಕ್ಕಂಥದ್ದು. ಮತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ಲಿಕ್ಕೆ ಒಂದು ನಿಯೋಗ ಕೂಡ ಈಗಾಗಲೇ ರಚನೆಗೊಂಡಿರ್ತಕ್ಕಂಥದ್ದು. ಆ ಮೂಲಕವಾಗಿ ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು ಮತ್ತು HK ಪಾಟೀಲ್ ಅವರನ್ನ ಒಳಗೊಂಡಿರ್ತಕ್ಕಂಥ ಒಂದು ನಿಯೋಗ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡನ್ನು ಕೂಡ ಭೇಟಿ ಆಗ್ತದೆ. ಆ ಬಳಿಕವಾಗಿ ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾಗಿರ್ಬೋದು ಮತ್ತು ಶಾಸಕರನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಭೆಯನ್ನ ಮಾಡಿಕೊಂಡು ಆ ಜಿಲ್ಲೆಯಲ್ಲಿ ಯಾವೆಲ್ಲ ಆ ಉತ್ತರ ಕನ್ನಡ ಜಿಲ್ಲೆಗೆ ಮಾರಕವಾಗಿರ್ತಕ್ಕಂಥ ಅಂಶಗಳಿದಾವೆ ಅದನ್ನ ಕೂಡ ನಾವು ಅಡಿಷನಲ್ ಆಗಿ ಬದಲಾವಣೆಯನ್ನ DPR
ರಿಪೇರ್ ಆದ ಬಳಿಕವಾಗಿ ನಾವು ನೋಡೋಣ ಅನ್ನುವ ಮಾತುಗಳನ್ನು ಕೂಡ ನಿನ್ನೆ ಈ ಸಭೆಯಲ್ಲಿ ನಿರ್ಣಯವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಪಶ್ಚಿಮ ಘಟ್ಟದ ಜಿಲ್ಲೆಗಳು ವರ್ಸಸ್ ಬಯಲು ಸೀಮೆ ಜಿಲ್ಲೆಗಳು ಅನ್ನುವಂತ ರೀತಿಯಲ್ಲಿ ಸೃಷ್ಟಿಯಾಗಿತ್ತು. ಈ ಒಂದು ವಿವಾದವನ್ನ ಯಾವುದೇ ರೀತಿಯಾದಂತಹ ದ್ವೇಷದವಾಗಿ ನಾವು ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ನಾವು ಕೂತ್ಕೊಂಡು ಇದನ್ನ ಚರ್ಚೆ ಮಾಡ್ಕೊಂಡು ಯಾವೆಲ್ಲ ಅಂಶಗಳನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅದೆಲ್ಲವನ್ನ ಕೂಡ ಮಾಡ್ಕೊಳ್ಳೋಣ ಅನ್ನುವುದು ಕೂಡ ನಿನ್ನೆ ಸಭೆಯಲ್ಲಿ ಚರ್ಚೆ ಆಗಿದೆ. ಈ ಸಭೆ ಕೂಡ ನಿನ್ನೆ ಸದ್ಯ ಯಶಸ್ವಿಯಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪಕ್ಷಾತೀತವಾಗಿ ರಾಜಕಾರಣಿಗಳು ನಿನ್ನೆ ಭಾಗಿಯಾಗಿದ್ರು ಮತ್ತು ಮಠಾಧೀಶರು ಕೂಡ ಭಾಗಿಯಾಗಿದ್ರು ಮತ್ತು ರೈತ ಸಂಘಟನೆಗಳು ಕೂಡ ಈ ಒಂದು ಸಮಾವೇಶದ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿರೋದ್ರಿಂದ ನಿನ್ನೆ ಪೂರ್ವಭಾವಿ ಸದ್ಯ ಸಭೆ ಕೂಡ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಭೆಯ ನಡೆ ಯಾವ ರೀತಿಯಾಗಿರ್ತದೆ, ಮುಂದಿನ ಹೋರಾಟಗಳು ಯಾವ ರೀತಿಯಾಗಿರ್ತದೆ ಮತ್ತು ಈ ವಿವಾದವನ್ನ ಯಾವ ರೀತಿಯಾಗಿ ಬಗೆಹರಿಸಿಕೊಳ್ತಾರೆ ಮತ್ತು ಈ ಬೆಡ್ತಿ ಮತ್ತು ವರದಾ ನದಿ ಜೋಡಣೆ ವಿಚಾರ ಮತ್ತೆ ಯಾವ ರೀತಿಯಾದಂತಹ ಸ್ವರೂಪವನ್ನ ಪಡೆದುಕೊಳ್ತದೆ ಅನ್ನೋದನ್ನ ಕೂಡ ನಾವು ಕಾದು ನೋಡ್ಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.